ಇಂಟ್ರಡ್ಯೂಸಿಂಗ್ ನ್ಯೂ ರೆಸಿಪೀಸ್ನಲ್ಲಿ ಬಹಳಷ್ಟು ಫೇಮಸ್ ನೀವು. ಆ ಟೇಸ್ಟ್ ಪಲ್ಸ್ ಆಫ್ ದ ಗೆಸ್ಟ್, ನೀವು ಕಸ್ಟಮರ್ಸ್ ಏನಿದ್ದೀರಾ ಅದನ್ನು ನೀವು ಹೆಂಗೆ ಕ್ಯಾಚ್ ಮಾಡ್ಕೊಂಡಿದ್ದೀರಾ ಸರ್? ನಂಗೆ ತುಂಬ ಇಂಟ್ರೆಸ್ಟಿಂಗ್, ತುಂಬ ಇಷ್ಟ ಆಗಿದ್ದು ತಮ್ಮ ಡ್ರಮ್ ಸ್ಟಿಕ್ ಸೂಪ್. ಅದ್ರ ಬಗ್ಗೆ ಹೇಳಲೇಬೇಕು ತಾವು. ಅದು ಕೋವಿಡ್ ಪೀರಿಯಡಲ್ಲಿ ನಾವು ಡ್ರಮ್ ಸ್ಟಿಕ್ ಸೂಪನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಇಮ್ಯುನಿಟಿ ಬೂಸ್ಟರ್ಗಾಗಿ. ಆವಾಗ ಬರೋವ್ರಿಗೆಲ್ಲ ನಾವು ಟೇಸ್ಟಿಂಗ್ ಕೊಡೋದು, ಆವಾಗ ಕೊಡೋರಿಗೆಲ್ಲ. ಆಮೇಲೆ ನಾವು ಡೆಲಿವರಿ ಮಾಡುವಾಗ, ಆವಾಗ ಕೋವಿಡ್ ಪೀರಿಯಡ್ ಡೆಲಿವರಿ ಮಾಡುವಾಗ ಡ್ರಮ್ ಸ್ಟಿಕ್ ಸೂಪ್ ಸ್ವಲ್ಪ 100 ml ಮತ್ತು ರಸಮ್ 100 ml ನಾವು ಫ್ರೀಯಾಗಿ ಕಸ್ಟಮರ್ಗೆ ಕಳಿಸೋದು. ಓಕೆ, ಭಾಳ ಚೆನ್ನಾಗಿದೆ. ನಮಗೆ ನೀವು ಇದು ಸ್ಯಾಂಪಲಾಗಿ ಕೊಡಬೇಡಿ, ನಮಗೆಲ್ಲರಿಗೂ ಫ್ಯಾಮ್ಲಿಗೆಲ್ಲ ಕೊಡಬೇಕಂತೇಳಿ ಕಸ್ಟಮರ್ಸ್ ನಮಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಡ್ರಮ್ ಸ್ಟಿಕ್ ಸೂಪ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಡ್ರಮ್ ಸ್ಟಿಕ್ ಸೂಪ್ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ವೋ ಆವಾಗಿಂದ ಹಾಸ್ಪಿಟಲ್ಸ್ನವರೆಲ್ಲ ನಮಗೆ MS ರಾಮಯ್ಯ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್ 50 to 60 ಆರ್ಡರ್ಸ್ ನಮಗೆ ಬಂದು ಕಸ್ಟಮರ್ಸ್ಗೆ ಅಲ್ಲಿ ಇರೋರಿಗೆ ಸರ್ವ್ ಮಾಡ್ತಾಯಿದ್ರು. ದಟ್ಸ್ ಬ್ಯೂಟಿಫುಲ್. ಸೊ ವೆಜ್ಜಲ್ಲೂ ಸ್ಪೆಷಾಲಿಟೀಸ್ ಇದೆ ಅಲ್ವಾ ಸರ್? ಆ ಖಾದ್ಯಗಳ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಕ್ಯಾಟ್ 65 ಇದೆ, ಕರಿ ಲೀಫ್ ಮಶ್ರೂಮ್ ಇದೆ, ಪುದೀನಾ ಬೇಬಿಕಾನ್ ಇದೆ, ಪನ್ನೀರ್ ಗೀ ರೋಸ್ಟ್ ಇದೆ. ಭಾಳ ಇಂಟ್ರೊಡ್ಯೂಸ್ ನಾವು ನಮ್ಮಲ್ಲಿ ಹೆಲ್ತ್ ಬೇಸ್ಡ್ ಡಿಶಸ್ ನಮ್ಮಲ್ಲಿ ನಾವು ಕೊಡ್ತಾಯಿದ್ದೀವಿ. ಸೊ ನೀವು ಗೆಸ್ಟ್ ಅಂತ ಏನು ಹೇಳ್ತೀರಾ ನಿಮ್ಮ ಕಸ್ಟಮರ್ಸ್ನ? ಸೊ ಅವರ ಹೆಲ್ತ್ ಕಾನ್ಷಿಯಸ್ನೆಸ್ನ, ಸೊ ಅವರ ಹೆಲ್ತ್ಗೆ ತಾವು ಜವಾಬ್ದಾರಿಯುತರಾಗಿರ್ತೀರಿ ಅಂತ ಹೇಳ್ತೀವಿ. ಎಸ್, ದಟ್ಸ್ ಫ್ಯಾಂಟಾಸ್ಟಿಕ್. ಸೊ ಆ್ಯಂಡ್ ನಾನ್ ವೆಜ್ ಬಗ್ಗೆ ಹೇಳೋದಾದರೆ ನಾನ್ ವೆಜ್ಗೂ ಬಹಳಷ್ಟು ಫೇಮಸ್ಸು ನಂದನ. ಅದರಲ್ಲಿ ವೆಜ್ನವ್ರಿಗೆ ಡ್ರಮ್ ಸ್ಟಿಕ್ಸ್ ಕೊಟ್ವಿ, ನಾನ್ ವೆಜ್ನವ್ರಿಗೆ ಮಟನ್ ಬೋನ್ ಸೂಪ್ ಆ್ಯಂಡ್ ಚಿಕನ್ ಕೋಡಿ ರಸಮ್ ಅಂತ ಚಿಕನ್ನಲ್ಲಿ ಕೊಟ್ವಿ. ಅದ್ರ ಜೊತೆಗೆ ಬ್ಯಾಂಬೂ ಚಿಕನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಡಿಶಸ್ನ. ಆಮೇಲೆ ನಾವು ಬಿರಿಯಾನೀಸಲ್ಲಿ ನಾವು ಈಗ ಚಿಕನ್ 555 ಬಿರಿಯಾನಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಚಿಕನ್ ಕೀಮಾ, ಇದು ಚಿಕನ್ನಲ್ಲಿ 65 ಬಿರಿಯಾನಿ, ಚಿಕನ್ 65 ಬಿರಿಯಾನಿ, ಚಿಕನ್ ಲಾಲಿಪಾಪ್ ಬಿರಿಯಾನಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಈಗ ಹೊಸದಾಗಿ 555 ಬಿರಿಯಾನಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಏನು ಸ್ಪೆಷಾಲಿಟೀಸ್? ನೆಲ್ಲೂರು ಬಿರಿಯಾನಿ, ರೈಸ್ ವಿತ್ ಟಾಪಿಂಗ್, ಕ್ಯಾಶ್ಯೂ ಬೇಸ್ಡ್ ಚಿಕನ್. ಭಾಳ ಅದನ್ನು ಭಾಳ ಕಸ್ಟಮರ್ಸ್ ಈಗ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಭಾಳ ನಮ್ಗೆ ಆರ್ಡರ್ಸ್ ಬರ್ತಾಯಿದೆ, ಡೈನಿಂಗಲ್ಲೂ ಹ್ಯಾಪಿಯಾಗಿದ್ದಾರೆ ಕಸ್ಟಮರ್ಸ್. ಸೊ ನಂದನ ಪ್ಯಾಲೇಸ್ ಅಂದ ತಕ್ಷಣ ಫಾಸ್ಟ್ ಸೆಲ್ ಆಗುವಂಥ ಐಟಮ್ ಯಾವುದು? ಫಾಸ್ಟೆಸ್ಟ್ ಈಗ ಒಂದಂತ ಹೇಳೋಕ್ಕಾಗಲ್ಲ, 3 ಹೇಳಕ್ಕೆ ಬಲ್ಲೆ ನಾನು. ಹೇಳಿ ಸರ್. ಚಿಕನ್ ಕ್ಷತ್ರಿಯ, ಬ್ಯಾಂಬೂ ಚಿಕನ್, ಚಿಲ್ಲಿ ಚಿಕನ್. ಸೂಪರ್. ಬಿರಿಯಾನೀಸಲ್ಲಿ ಚಿಕನ್ ಬೋನ್ಲೆಸ್ ಬಿರಿಯಾನಿ ಆ್ಯಂಡ್ ನೆಲ್ಲೂರು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ 555 ಬಿರಿಯಾನಿ. ಓಕೆ, ಎಸ್, ದಟ್ಸ್ ಬ್ಯೂಟಿಫುಲ್. ಎಸ್ ಸರ್, ಇದಾದ ನಂತರ ತಮ್ಮದೇ 30 ಕ್ಲೌಡ್ ಕಿಚನ್ ಸೆಂಟರ್ಸ್ ಓಪನ್ ಆಯಿತು. ಸೊ ಅದಾದಮೇಲೆ ಬಿರಿಯಾನಿ ಫೇಮಸ್ ಅಂತ ಬಿರಿಯಾನಿನೇ ಒಂದು ಬ್ರ್ಯಾಂಡಿಂಗ್ ಆಗಿ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಆ ಐಡಿಯಾ ಯಾವಾಗ ಕ್ರ್ಯಾಕ್ ಆಯಿತು ಸರ್? ನನ್ನ ಡಾಟರ್ಸ್, ನಂದನ ಅಂದರೆ ಮೀನಿಂಗ್ ಡಾಟರ್ಸ್, ನಂದನ. ಆವಾಗ ನನ್ನ ದೊಡ್ಡ ಮಗಳು ಶ್ವೇತಾ ಮತ್ತು ಯಂಗರ್ ಡಾಟರ್ ರಮ್ಯಾ, ರಮ್ಯಾ ಅವರದೇ ಅದು ಇನ್ನೋವೇಟಿವ್ ಆಗಿ ಮಾಡಬೇಕಂತೇಳಿ, ರಮ್ಯಾ ಆ್ಯಂಡ್ ಶ್ವೇತಾ ಇಬ್ಬರು ಇನ್ನೋವೇಟಿವ್ ಆಗಿ ಏನಾದೊಂದು ಮಾಡಬೇಕಂತೇಳಿ ಅವರೇ ಒಂದು R&R ಬ್ರ್ಯಾಂಡನ್ನು ತಂದರು ಕೋವಿಡ್ ಪೀರಿಯಡಲ್ಲಿ. ಓಕೆ. ಮೊದಲನೇ ಬ್ರ್ಯಾಂಚ್ ನಾವು ಜಯನಗರಲ್ಲಿ ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಗೆ ಅವರು ಒಂದೊಂದು ಕ್ಲೌಡ್ ಕಿಚನ್ ಆಗಿ ಓಪನ್ ಮಾಡಿಕೊಂಡು ಅವ್ರದ್ದು ಈಗ 30 ಕ್ಲೌಡ್ ಕಿಚನ್ ಆಗಿದೆ. ಎಲ್ಲಿ ನಮ್ಮ ರೆಸ್ಟೋರೆಂಟ್ ಇದೆಯೋ ಅಲ್ಲಿ ಒಂದು ಕ್ಲೌಡ್ ಕಿಚನ್ R&R ಬ್ರ್ಯಾಂಡದು. ಅವರ ಅಜ್ಜಿ ಹೇಳ್ಕೊಟ್ಟಿದ್ರು ರುಚಿಯನ್ನು ಅವರು ಅದನ್ನು ಫಾಲೋ ಮಾಡಿ ಅವರು ಈ R&R ಬ್ರ್ಯಾಂಡನ್ನು ಪ್ರಾರಂಭ ಮಾಡಿದ್ದಾರೆ.
ಓ ದಟ್ಸ್ ನೈಸ್. ಸೊ ತಮ್ಮ ಮಕ್ಕಳದ್ದು ಅದು ಅಂತ. ಸೊ ಹೌ ಇಟ್ ಇಸ್ ಗೋಯಿಂಗ್? ಚೆನ್ನಾಗಿ ಆಗ್ತದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಿದ್ರೆ. ಸರ್ ತಮಗೆ ಅಡುಗೆ ಎಲ್ಲ ಬರುತ್ತಾ? ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇತ್ತಾ ಹೇಗೆ? ಚಿಕ್ಕ ವಯಸ್ಸಿಂದ ನನಗೆ ರುಚಿ ಈ ಅಡುಗೆದು ಭಾಳ ಇಷ್ಟ ನನಗೆ. ಅದರ ನಮ್ಮ ತಾಯಿ ನಮ್ಮ ವೈಫ್, ನನ್ನ ವೈಫು ಸರಳ ಅವರು ಮಾಡೋದ್ರಿಂದ ನನಗೆ ಮಾಡಕ್ಕೆ ಚಾನ್ಸೇ ಬಿಡಲಿಲ್ಲ. ಬಿಡಲಿಲ್ಲ. ಬರೀ ಟೇಸ್ಟ್ ಮಾಡಿ ನೀವು ಲೈಕ್ ನಿಮ್ಮ ಒಪಿನಿಯನ್ನ ರೇಸ್ ಮಾಡ್ತಿದ್ರಿ ಎವ್ರಿ ಡೇ. ಓಕೆ ಸರಿ, ಹಾಗಾದರೆ ಸರಿ, ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶ್ಚನ್. ನೆಕ್ಸ್ಟ್ ಇಸ್, ನಿಮ್ಮ ರೆಸ್ಟೋರೆಂಟ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ನಿಮ್ಮ ವೈಫ್ ಮಾಡಿರೋ ಬಿರಿಯಾನಿ ಇಷ್ಟ ಆಗುತ್ತಾ? ಆಲ್ವೇಸ್ ನಮ್ಮ ಬಿರಿಯಾನಿನೇ, ನಂದನ ಬಿರಿಯಾನಿನೇ ಇಷ್ಟ ನನಗೆ. ಗಂಧನ ಬಿರಿಯಾನಿನೇ ಇಷ್ಟ ಆಗುತ್ತೆ. ಸೊ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಾ. ಸೊ ಈ ಹೋಟೆಲ್ ಇಂಡಸ್ಟ್ರಿಗೆ ಬಹಳಷ್ಟು ಜನಕ್ಕೆ ತುಂಬ ಇಷ್ಟ ಇರುತ್ತೆ ಹೋಟೆಲ್ ಇಂಡಸ್ಟ್ರಿಗೆ ಬರಬೇಕು. ಸೊ ಈಗ ದೊಡ್ಡದಾದಂಥ ರೆಸ್ಟೋರೆಂಟ್ ಮಾಡಬೇಕು ಅಂತಲೇ ಇಲ್ಲ, ಫುಡ್ ಕಾರ್ಟ್ಗಳನ್ನ ಮಾಡಿಕೊಂಡು ಭಾಳಷ್ಟು ಜನ ಬರ್ತಾ ಇದ್ದಾರೆ. ಬಟ್ ಸಸ್ಟೈನಬಿಲಿಟಿ ಅನ್ನೋದೇನಿದೆ ಅದು ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಯಾರು ಕೂಡ ಆ ಗ್ರಾಫ್ ಏನಿದೆ ಅದು ಇಳಿತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಎಲ್ಲರೂ ರೆಸ್ಟೋರೆಂಟ್ ಮಾಡಬೇಕಂತ ಬರ್ತಾರೆ ಮೇಡಮ್, ಅದು ಸಾಧ್ಯ ಅಲ್ಲ. ಇದರದ್ದು ಈ ಒಂದು ರೆಸ್ಟೋರೆಂಟ್ ಮಾಡೋದು, ಇದರಲ್ಲಿ ಆನೆಸ್ಟಿ, ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್, ಈ ಮೂರು ಇಂಪಾರ್ಟೆಂಟ್.